ಬೆಂಗಾಲ್ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತ ಅದು ಕೂಡ ತಮಿಳುನಾಡಿನಲ್ಲಿ ಇದರ ಎಫೆಕ್ಟ್ ಬಲು ಜೋರಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಬೆಂಗಾಲ್ ಚಂಡಮಾರುತಕ್ಕೆ ತಮಿಳುನಾಡು ತತ್ತರಿಸೋಗಿದೆ. ರಕ್ತಸಮಳೆಗೆ ತಿರುವಣ್ಣಾಮಲೈನಲ್ಲಿ ಮರಣ ಮೃದಂಗ ಕೂಡ ಆಗ್ತಾ ಇದೆ. ಗುಡ್ಡ ಕುಸಿತಕ್ಕೆ 7 ಜನ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ತಿರುವಣ್ಣಾಮಲೈನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದೆ. ಮಣ್ಣಲ್ಲಿ ಸಿಲುಕಿದ್ದ ಆ ಮೃತದೇಹವನ್ನ ಹೊರ ತೆಗಿತಿರುವಂತಹ ಸಿಬ್ಬಂದಿಯವರು ನೋಡಿ, ಆ ದೃಶ್ಯ ನೋಡಿ ಯಾವ ರೀತಿಯಾಗಿ ಇದೆ ಅಂತ. ಎಲ್ಲೆಲ್ಲೂ ಕಣ್ಣು ಹಾಯಿಸಿದಲ್ಲೆಲ್ಲ ಕೂಡ ಬರೀ ನೀರಿನಿಂದ ಆವೃತ ಆಗಿದೆ. ದೃಶ್ಯ ಗಮನಿಸ್ತಾ ಇರಬಹುದು. ಇದರಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಸೈಕ್ಲೋನ್ ಎಫೆಕ್ಟ್ ನಿಂದ ಕೇವಲ ತಮಿಳುನಾಡು ಮಾತ್ರವಲ್ಲ, ಕರ್ನಾಟಕದ ನಾನಾ ಭಾಗಗಳಲ್ಲೂ ಕೂಡ ಈಗ ಇದರ ಎಫೆಕ್ಟ್ ಹೇರ್ತಾ ಇರುವಂತದ್ದು. ಜೊತೆಗೆ ಎಲ್ಲಿ ಶುರುವಾಯ್ತಲ್ವಾ ಚೆನ್ನೈ, ಅಲ್ಲಿನ ಪರಿಸ್ಥಿತಿ ಈಗ ಅಧೋಗತಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಅಲ್ಲಿ ನೀರು ತುಂಬಿಕೊಂಡಿದೆ ಅಂತ. ಇನ್ನೊಂದ್ ಕಡೆಯಲ್ಲಿ ಅಲ್ಲಿನ ಡ್ಯಾಮ್ ಕೂಡ ಬಿರುಕು ಬಿಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಮಾಡ್ತಾ ಇದೆ. ಅಲ್ಲಿ ಮಣ್ಣಿನಲ್ಲಿ ಸಿಲುಕಿರುವಂತಹ ಮೃತದೇಹವನ್ನ ಹೊರತೆಗೆಯುವಂತಹ ಕಾರ್ಯ ಕೂಡ ನಡೀತಾ ಇದೆ. ಜೊತೆಗೆ ಅಲ್ಲಿರುವಂತಹ ಆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಯಾವ ರೀತಿಯಾಗಿ ಈ ಪ್ರಕೃತಿ ವಿಕೃತಿಯನ್ನ ಮೆರೆದ್ರೆ ಯಾವ ರೀತಿಯಾಗಿ ಆಗತ್ತೆ ಎನ್ನುವಂಥದ್ದು ಇದು ಸ್ಪಷ್ಟ ನಿದರ್ಶನ. ನೋಡಿ, ಡ್ರೋನ್ ಮೂಲಕ ತೆಗೆದಿರುವಂತಹ ವಿಡಿಯೋ ನೀವು ಕೂಡ ಗಮನಿಸ್ತಾ ಇರಬಹುದು. ಎಂಟೈರ್ ಆ ತಿರುವಣ್ಣಾಮಲೈನ ದೃಶ್ಯ ಯಾವ ರೀತಿಯಾಗಿದೆ. ತಿರುವಣ್ಣಾಮಲೈನಲ್ಲಿ ಮರಣ ಮೃದಂಗ ನೋಡಿ. கண்டெடுக்கப்பட்ட ஒரு உடலை எடுத்துட்டு வர அந்த காட்சிகள் இன்னும் இல்லை ஏற்கனவே கண்டுபிடிக்கப்பட்ட ಬೆಂಗಾಲ್ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತ ಅದು ಕೂಡ ತಮಿಳುನಾಡಿನಲ್ಲಿ ಇದರ ಎಫೆಕ್ಟ್ ಬಲು ಜೋರಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಬೆಂಗಾಲ್ ಚಂಡಮಾರುತಕ್ಕೆ ತಮಿಳುನಾಡು ತತ್ತರಿಸೋಗಿದೆ. ರಕ್ತಸಮಳೆಗೆ ತಿರುವಣ್ಣಾಮಲೈನಲ್ಲಿ ಮರಣ ಮೃದಂಗ ಕೂಡ ಆಗ್ತಾ ಇದೆ. ಗುಡ್ಡ ಕುಸಿತಕ್ಕೆ 7 ಜನ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ತಿರುವಣ್ಣಾಮಲೈನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದೆ. ಮಣ್ಣಲ್ಲಿ ಸಿಲುಕಿದ್ದ ಆ ಮೃತದೇಹವನ್ನ ಹೊರ ತೆಗಿತಿರುವಂತಹ ಸಿಬ್ಬಂದಿಯವರು ನೋಡಿ, ಆ ದೃಶ್ಯ ನೋಡಿ ಯಾವ ರೀತಿಯಾಗಿ ಇದೆ ಅಂತ. ಎಲ್ಲೆಲ್ಲೂ ಕಣ್ಣು ಹಾಯಿಸಿದಲ್ಲೆಲ್ಲ ಕೂಡ ಬರೀ ನೀರಿನಿಂದ ಆವೃತ ಆಗಿದೆ. ದೃಶ್ಯ ಗಮನಿಸ್ತಾ ಇರಬಹುದು. ಇದರಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಸೈಕ್ಲೋನ್ ಎಫೆಕ್ಟ್ ನಿಂದ ಕೇವಲ ತಮಿಳುನಾಡು ಮಾತ್ರವಲ್ಲ, ಕರ್ನಾಟಕದ ನಾನಾ ಭಾಗಗಳಲ್ಲೂ ಕೂಡ ಈಗ ಇದರ ಎಫೆಕ್ಟ್ ಹೇರ್ತಾ ಇರುವಂತದ್ದು. ಜೊತೆಗೆ ಎಲ್ಲಿ ಶುರುವಾಯ್ತಲ್ವಾ ಚೆನ್ನೈ, ಅಲ್ಲಿನ ಪರಿಸ್ಥಿತಿ ಈಗ ಅಧೋಗತಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಅಲ್ಲಿ ನೀರು ತುಂಬಿಕೊಂಡಿದೆ ಅಂತ. ಇನ್ನೊಂದ್ ಕಡೆಯಲ್ಲಿ ಅಲ್ಲಿನ ಡ್ಯಾಮ್ ಕೂಡ ಬಿರುಕು ಬಿಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಮಾಡ್ತಾ ಇದೆ. ಅಲ್ಲಿ ಮಣ್ಣಿನಲ್ಲಿ ಸಿಲುಕಿರುವಂತಹ ಮೃತದೇಹವನ್ನ ಹೊರತೆಗೆಯುವಂತಹ ಕಾರ್ಯ ಕೂಡ ನಡೀತಾ ಇದೆ. ಜೊತೆಗೆ ಅಲ್ಲಿರುವಂತಹ ಆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಯಾವ ರೀತಿಯಾಗಿ ಈ ಪ್ರಕೃತಿ ವಿಕೃತಿಯನ್ನ ಮೆರೆದ್ರೆ ಯಾವ ರೀತಿಯಾಗಿ ಆಗತ್ತೆ ಎನ್ನುವಂಥದ್ದು ಇದು ಸ್ಪಷ್ಟ ನಿದರ್ಶನ. ನೋಡಿ, ಡ್ರೋನ್ ಮೂಲಕ ತೆಗೆದಿರುವಂತಹ ವಿಡಿಯೋ ನೀವು ಕೂಡ ಗಮನಿಸ್ತಾ ಇರಬಹುದು. ಎಂಟೈರ್ ಆ ತಿರುವಣ್ಣಾಮಲೈನ ದೃಶ್ಯ ಯಾವ ರೀತಿಯಾಗಿದೆ. ತಿರುವಣ್ಣಾಮಲೈನಲ್ಲಿ ಮರಣ ಮೃದಂಗ ನೋಡಿ. கண்டெடுக்கப்பட்ட ஒரு உடலை எடுத்துட்டு வர அந்த காட்சிகள்
இன்னும் இல்லை ஏற்கனவே கண்டுபிடிக்கப்பட்ட ಬೆಂಗಾಲ್ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತ ಅದು ಕೂಡ ತಮಿಳುನಾಡಿನಲ್ಲಿ ಇದರ ಎಫೆಕ್ಟ್ ಬಲು ಜೋರಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಬೆಂಗಾಲ್ ಚಂಡಮಾರುತಕ್ಕೆ ತಮಿಳುನಾಡು ತತ್ತರಿಸೋಗಿದೆ. ರಕ್ಕಸಮಲೆಗೆ ತಿರುವಣ್ಣಾಮಲೈನಲ್ಲಿ ಮರಣ ಮೃದಂಗ ಕೂಡ ಆಗ್ತಾ ಇದೆ. ಗುಡ್ಡ ಕುಸಿತಕ್ಕೆ 7 ಜನ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ತಿರುವಣ್ಣಾಮಲೈನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದೆ. ಮಣ್ಣಲ್ಲಿ ಸಿಲುಕಿದ್ದ ಆ ಮೃತದೇಹವನ್ನ ಹೊರ ತೆಗಿತಿರುವಂತ ಸಿಬ್ಬಂದಿಯವರು ನೋಡಿ, ಆ ದೃಶ್ಯ ನೋಡಿ ಯಾವ ರೀತಿಯಾಗಿ ಇದೆ ಅಂತ. ಎಲ್ಲೆಲ್ಲೂ ಕಣ್ಣು ಹಾಯಿಸಿದಲ್ಲೆಲ್ಲ ಕೂಡ ಬರೀ ನೀರಿನಿಂದ ಆವೃತ ಆಗಿದೆ. ಆ ದೃಶ್ಯ ಗಮನಿಸ್ತಾ ಇರಬಹುದು. ಇದರಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಸೈಕ್ಲೋನ್ ಎಫೆಕ್ಟ್ ನಿಂದ ಕೇವಲ ತಮಿಳುನಾಡು ಮಾತ್ರವಲ್ಲ, ಕರ್ನಾಟಕದ ನಾನಾ ಭಾಗಗಳಲ್ಲೂ ಕೂಡ ಈಗ ಇದರ ಎಫೆಕ್ಟ್ ಬೀರ್ತಾ ಇರುವಂತದ್ದು. ಜೊತೆಗೆ ಎಲ್ಲಿ ಶುರುವಾಯ್ತಲ್ವಾ ಚೆನ್ನೈ, ಅಲ್ಲಿನ ಪರಿಸ್ಥಿತಿ ಈಗ ಅಧೋಗತಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಅಲ್ಲಿ ನೀರು ತುಂಬಿಕೊಂಡಿದೆ ಅಂತ. ಇನ್ನೊಂದ್ ಕಡೆಯಲ್ಲಿ ಅಲ್ಲಿನ ಡ್ಯಾಮ್ ಕೂಡ ಬಿರುಕು ಬಿಟ್ಟಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ರಿಪಬ್ಲಿಕ್ ಕನ್ನಡ ನಿರಂತರವಾದಂತಹ ವರದಿಯನ್ನ ಮಾಡ್ತಾ ಇದೆ. ಅಲ್ಲಿ ಮಣ್ಣಿನಲ್ಲಿ ಸಿಲುಕಿರುವಂತಹ ಮೃತದೇಹವನ್ನ ಹೊರತೆಗೆಯುವಂತ ಕಾರ್ಯ ಕೂಡ ನಡೀತಾ ಇದೆ. ಜೊತೆಗೆ ಅಲ್ಲಿರುವಂತಹ ಆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಯಾವ ರೀತಿಯಾಗಿ ಈ ಪ್ರಕೃತಿ ವಿಕೃತಿಯನ್ನ ಮೆರೆದ್ರೆ ಯಾವ ರೀತಿಯಾಗಿ ಆಗತ್ತೆ ಎನ್ನುವಂಥದ್ದು ಇದು ಸ್ಪಷ್ಟ ನಿದರ್ಶನ. ನೋಡಿ, ಡ್ರೋನ್ ಮೂಲಕ ತೆಗೆದಿರುವಂತಹ ವಿಡಿಯೋ ನೀವು ಕೂಡ ಗಮನಿಸ್ತಾ ಇರಬಹುದು. ಎಂಟೈರ್ ಆ ತಿರುವಣ್ಣಾಮಲೈನ ದೃಶ್ಯ ಯಾವ ರೀತಿಯಾಗಿದೆ. ತಿರುವಣ್ಣಾಮಲೈನಲ್ಲಿ ಮರಣ ಮೃದಂಗ ನೋಡಿ. கண்டெடுக்கப்பட்ட ஒரு உடலை வந்து எடுத்துட்டு வர அந்த காட்சிகள் இன்னும் இல்லை ஏற்கனவே கண்டுபிடிக்கப்பட்ட ಬೆಂಗಾಲ್ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತ ಅದು ಕೂಡ ತಮಿಳುನಾಡಿನಲ್ಲಿ ಇದರ ಎಫೆಕ್ಟ್ ಬಲು ಜೋರಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಬೆಂಗಾಲ್ ಚಂಡಮಾರುತಕ್ಕೆ ತಮಿಳುನಾಡು ತತ್ತರಿಸೋಗಿದೆ. ರಕ್ಕಸಮಲೆಗೆ ತಿರುವಣ್ಣಾಮಲೈನಲ್ಲಿ ಮರಣ ಮೃದಂಗ ಕೂಡ ಆಗ್ತಾ ಇದೆ. ಗುಡ್ಡ ಕುಸಿತಕ್ಕೆ 7 ಜನ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ತಿರುವಣ್ಣಾಮಲೈನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದೆ. ಮಣ್ಣಲ್ಲಿ ಸಿಲುಕಿದ್ದ ಆ ಮೃತದೇಹವನ್ನ ಹೊರ ತೆಗಿತಿರುವಂತಹ ಸಿಬ್ಬಂದಿ